ಆಮೇಲೆ ಜಾಸ್ತಿ ಸೌಂಡ್ ಮಾಡೋಕ್ಕೆ ಹೋಗಬೇಡಿ ಬಾಯಿಂದ, ಪ್ರಾಣಿ ಜಂತುಗಳಿರ್ತವೆ. ಏನು ಗುರು ಹಿಂಗೆ ಎಳಿತೈತೆ. ಆನೆ ಕ್ರಾಸ್ ಆಗಿದೆ ಮಗ ಇಲ್ಲಿ. ಓಹೋ ಸಾಕಾಗಿದೆ ವ್ಯೂ. ಬಿದ್ದ 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 ಬಂದೇರ್ ಆಗುತ್ತಾ? ಫುಲ್ ಲೆಫ್ಟ್ ಎಕ್ಸ್ಟ್ರೀಮ್ ಏನಕ್ಕೆ ಹೋದು? ಲೆಫ್ಟ್ ಎಕ್ಸ್ಟ್ರೀಮ್ ಏನಕ್ಕೆ ಹೋದೆ? ಗುಂಡು ಆಮೇಲೆ ಜಾಸ್ತಿ ಸೌಂಡ್ ಮಾಡೋಕ್ಕೆ ಹೋಗಬೇಡಿ ಬಾಯಿಂದ, ಪ್ರಾಣಿ ಜಂತುಗಳಿರ್ತವೆ. ಏನು ಗುರು ಹಿಂಗೆ ಎಳಿತೈತೆ. ಯಾಕೋ ಶ್ರೀಜಿತ್ಗೆ ಸ್ವಲ್ಪ ಹುಷಾರಾಗಿರೋ ಕೇಳೋ ಹಂಗೆ. ಆನೆಲ್ಲ ದಿಕ್ಕೊಂಡ್ರು. ಮಗ ಸುತ್ತ ಆನೆ ಲದ್ದಿ ಐತೆ ಕಣೋ, ಫ್ರೆಶ್ಶು. ಮಗ ಆನೆ ಲದ್ದಿ ಫ್ರೆಶ್ ಆಗಿದೆ, ಆನೆ ಲದ್ದಿ ಇದು. ಆನೆ ಕ್ರಾಸ್ ಆಗಿದೆ ಮಗ ಇಲ್ಲಿ. ನನ್ನ ಮಗನ ಮುಂದೆ ಸಿಕ್ಕಿದ್ರೆ ಏನೋ ಗುರು ಮಾಡೋದು. ಓಹೋ ಸಾಕಾಗಿದೆ ವ್ಯೂ. ಬಿದ್ದ 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 ಮಗ ಡ್ರಿಫ್ಟ್ ಹೊಡಿತಾವನಲ್ಲೋ. ವೆಲ್ಕಮ್ ಟು ಆಫ್ ರೋಡ್ ಬ್ರದರ್. ಬಂದೇರ್ ಆಗುತ್ತಾ? ಫುಲ್ ಲೆಫ್ಟ್ ಎಕ್ಸ್ಟ್ರೀಮ್ ಏನಕ್ಕೆ ಹೋದು? ಲೆಫ್ಟ್ ಎಕ್ಸ್ಟ್ರೀಮ್ ಏನಕ್ಕೆ ಹೋದೆ? ಗುಂಡು ಹಿಂಗೆ ಸರಿ ಬಾ ನಿಧಾನಕ್ಕೆ ಬಾ. ಡ್ರೈ ಇದೆ ಬಾ ಏನಿಲ್ಲ ಬಾ. ಶೂ ಹಾಳಾಗಲಿ ಏನು ಮಾಡೋಕ್ಕಾಗಲ್ಲ ಬಾ ಈಗ. ಬಾ ಆಯ್ತು ಬಾ. ಶಬಾಷ್ ಹೋಗ್ತೀನಿ ಇರೋ. ಅದು ಯಾಕೋ ಹಂಗೆ ಕಳಿಸ್ತೀಯಾ? ನನ್ನ ಮಗನ ಎಳೀತು ಎಳ್ಕೊತ್. ನನ್ನ ಮಗನ್ ಏನು ಗುರು ಹಿಂಗೆ ಎಳಿತೈತೆ. ಮಗ ಇನ್ನೂ 5 ಕಿಲೋಮೀಟರ್ ಹೊಡಿಬೇಕು ಕಣ ಹಿಂಗೆ. ಅವ್ನಿಗೆ ಮೊಮೆಂಟಮ್ ಸಿಗಲ್ಲ ಕಣ ಇಲ್ಲ ಅಂದರೆ. ಅಲ್ಲ ಗೊತ್ತಾಯ್ತು, ಅವ್ನಿಗೆ ಮೊಮೆಂಟಮ್ ಸಿಗಲ್ಲ ಇಲ್ಲ ಅಂದರೆ. ಮಗ ಇಲ್ಲಿ ನೀರು ತುಂಬ್ಕೊಂಡೈತೆ, ರೈಟ್ ಸೈಡಿಗೆ ಬನ್ನಿ. ನನ್ನ ಮಗ ನೋಡಿದ್ಬಿಡು. ಒಂದೇ ಶಾರ್ಟಲ್ಲಿ ಬಂದ್ಬಿಡ್ರು. ನಿಧಾನ 20 ಮೇಲೆ ಬರಲೇಬೇಡ. 20 ಮೇಲೆ ಅಲ್ಲೋ ನಿನಗೆ ಗ್ರಿಪ್ ಸಿಗಲ್ಲ ಕಣ, ಜಾರ್ಬಿಡುತ್ತೆ. ಅಣ್ಣ ಬಂದೇನಣ್ಣ. ಟೈರ್ ಟ್ರ್ಯಾಕ್ಸ್ ಇದೆಯಲ್ಲ ಇಲ್ಲಿ, ಯಾವುದೋ 4 ವೀಲರ್ದು, ಅದ್ರ ಮೇಲೆ ಬನ್ನಿ. ಅದು ಟೆಂಪೋ ಅಲ್ಲ, ಜೀಪ್ ಹೋಗಿದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟು. ಅಲೋ ಇಲ್ಲ ಮಗ. ನನ್ನ ಮಗನ ಏನು ಗುರು.
ಕ್ರೇಜಿ ಆಗೈತೆ ಮಾತ್ರ. ಓ ವಾವ್ ಲೋ, ಇಲ್ಲಿ ನೋಡು ಗುರು, ಬಾ ಇಲ್ಲಿ ಸಕ್ಕತ್ತಿದೆ ವ್ಯೂ ಇಲ್ಲಿ. ಕ್ರೇಜಿ ಮಾತ್ರ ಜಾಗ ಲೋ. ಓ ಫಕ್, ಓ ಫಕ್ ಲೋ ಮಗ, ನೆನ್ನೆ ಹಾಕಿರೋ ಲದ್ದಿ ಕಣೋ ಇದು, ಆನೆ ಲದ್ದಿ ಇದು. ಮಾಡ್ತಾ ಇದ್ದೀನಿ ಕಣೋ, ಬಾರೋ. ಈಗಲ್ಲ, ನೆನ್ನೆದು ಒಣಗಿದೆ ನೋಡು. ಇಲ್ಲ, ಬೆಳಗ್ಗೆದು ಇದು. ಏಣಿ ಹಾಕೊಂಡಿ ಅದು ಬಂದಾಗ ಏನ್ ಮಾಡ್ಬೇಕು ಹೇಳು, ಏಣಿ ಹಾಕಬೇಕು. ಯಾವ್ದ್ರದ್ದು ಆನೆದಿರ್ಲಿ, ಅಲ್ಲೊಂದು ಪಗ್ ಮಾರ್ಕ್ ಇತ್ತು ನೋಡ್ದಾ? ಪಗ್ ಮಾರ್ಕ್ ಅಂದ್ರೆ ಹುಲಿದು ಇದು ಫುಟ್ ಪ್ರಿಂಟ್ ಅಲ್ಲಿ ಹಾಕಿತ್ತು, ನೋಡ್ಲಿಲ್ವಾ ನೀವು? ಅಪ್ಪ ನೀನು ಆಫ್ ರೋಡ್ ಬಂದ್ಬಿಟ್ಟು ಕ್ಲೀನಾಗಿ ಮನೆಗೆ ಹೋಗ್ತೀಯ ಅಂದ್ರೆ ಕನ್ಸದು. ಈ ಜಾಗದಲ್ಲಿ ಬಂದು ಒಂದು ದೇವಸ್ಥಾನ ಇದೆ, ಬಟ್ ಈ ದೇವಸ್ಥಾನಕ್ಕೆ ಜಾಸ್ತಿ ಜನ ಭಕ್ತರು ಬರ್ತಾರೆ. ಐಡಿಯಾ ಇಲ್ಲ ಮಗ. ಊರವ್ರು ಬರ್ತಾರೆ ಪ್ರಾಬಬ್ಲಿ. ಇದು ಪಬ್ಲಿಕ್ಗೆ ಓಪನ್ ಇರೋಂಥದ್ದಲ್ಲ, ಊರವ್ರು ಮಾಡಿರೋಂಥ ದೇವಸ್ಥಾನ ಇದು. ಇಲ್ಲಾಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಅಷ್ಟು ಈಸಿಯಾಗಿ ಓಪನ್ ಬಿಡಲ್ಲ ಈ ಜಾಗನ. ನನ್ನ ಮಗನ ಕ್ರೇಜಿ ಆಗಿದೆ ಗುರು ಜಾಗ ಮಾತ್ರ. ಫಸ್ಟಲ್ಲಿ ಮಾತ್ರ ಕೆಸರು, ಅದಾದಮೇಲೆ ಎಲ್ಲ ನೀರು ತಳ್ಕೊಂಡು ಕೆಳಗೆ ಬಂದ್ಬಿಟ್ಟಿರುತ್ತಲ್ಲ. ಮಗ ಇಲ್ಲಿ ನೋಡು, ಇಲ್ಲಿ ನೋಡೋರು ಗುರು. ಓನು ಇರು. ಓ ಕ್ರೇಜಿ ಜಾಗ ಮಾತ್ರ ಲೇ. ಇಲ್ಲಿ ನೋಡು ಮಗ, ಓ ಏನು ಸ್ಪಾಟ್ ಗುರು, ನೋಡಲ್ಲ. ಕ್ರೇಜಿ ಆಗಿದೆ ಮಾತ್ರ ಲೈ. ಇಲ್ಲಿ ನೋಡು, ಸುಮ್ಮನಿರೋ. ಯಾವನಾದ್ರೂ ಯಾವ್ದೋ ಹುಲಿ ಬಂತು ಅಂದ್ರೆ ಏನ್ ಮಾಡ್ತೀಯ? ಬಾಯಿಗೆ ಹಾಕತ್ತು ಅಂದ್ರೆ ಸೌಂಡ್ ಮಾಡಿದ್ರೆ ಹುಲಿ ಬರಲ್ಲ ಕಣ, ಅಟ್ರಾಕ್ಟ್ ಆಗುತ್ತೆ. ಹೋಗ್ಲಿ ಬಾ, ಮುಂದೆನೂ ಸಿಗೋದು ಬಾ ವ್ಯೂ, ತಲೆ ಕೆಡ್ಸ್ಕೊಬೇಡ. ಹಲೋ. ಏನು ಕಪಾಳ ಕೊಡ್ದಂಗಿದೆ ಬಿಸಿಲು. ಮುಚ್ಕೊಂಡು ತೆಗಿ, ಬೇಡವಾ ನಮಗೆ ವಿಡಿಯೋ? ಕ್ರೇಜಿ ಮಾತ್ರ. ವಾವ್, ಒಳ್ಳೆ ಟೈಮಿಗೆ ಬಂದ್ವಿ. ಅಂದರೆ ಸನ್ ರೈಸ್ ಆಗಬೇಕಾದ್ರೆ ಬಂದಿದ್ರೆ ಇಷ್ಟೊಳ್ಳೆ ವ್ಯೂ ಸಿಗ್ತಾ ಇರಲಿಲ್ಲ. ಮೈ ಮೇಲೆ ಬತ್ತವನಲ್ಲೋ. ಏನು ಬೇಕಾ? ಮುಂದೆ ಸ್ವಲ್ಪ ನಿಧಾನಕ್ಕೆ ಬನ್ನಿ, ಪಂಚರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ ಮಗ? ಶಾರ್ಪ್ ಕಲ್ಲಲ್ವೇನೋ, ನೀರು ಹರಿದು ಶಾರ್ಪಾಗಿ ಹೋಗಿರುತ್ತೆ. ಆದಷ್ಟು ನಿಧಾನಕ್ಕೆ ಬನ್ನಿ, ಏನು ಟೆನ್ಷನ್ ಇಲ್ಲ. ಓ ಸಾಕಾತ್ ಸ್ಪಾಟ್. ಯಾಕೋ ಜಾರತ್ತೆ, ಹುಷಾರು, ನೀಟಾಗಿ ಬಾ. ವಿಡಿಯೋಗಳು ತೆಕ್ಕೊಳಕ್ಕೆ ಭಯಂಕರ ಸ್ಪಾಟ್ಸ್ಗಳಿದೆ ಕಣ, ಬರ್ತಾ ತಗೋಣ. ಹಾಂ ಏನ ಸಕ್ಕತ್ತು ಅಣ್ಣ ಲೇ. ಸಂಧಿಯಲ್ಲಿ ನುಗ್ಗಿಸ್ಬೇಡ ಕಣೋ, ಜಾರುತ್ತಲ್ಲಿ. ಗ್ರಾಸ್ ಮೇಲೆ ಡ್ಯೂ ಇರುತ್ತೆ ಮಗ, ವಾಟರ್ ಡ್ರಾಪ್ಲೆಟ್ಸ್ ಇರುತ್ತೆ. ಕೇಳಿಸ್ತಾ ಇದೆಯಾ? ವಾಟರ್ ಡ್ರಾಪ್ಲೆಟ್ಸ್ ಇರುತ್ತೆ. ಒಂದೇ ಸರಿ ಜಾರ್ ಬಿದ್ದರೆ ಕಲ್ಲುಗಳಿದೆ, ಒತ್ತುತ್ತೆ. ಅದಕ್ಕೇ ಗ್ರಾಸ್ ಇರೋ ಜಾಗದಲ್ಲಿ ಹಚ್ಬೇಡ. ಓ ನನ್ನ ಮಗಂದು ಏನು ಗುರು ಇಷ್ಟೊಂದು
ಮಗ ಎಲ್ಲ ಫ್ರೆಶ್ ಆನೆ ಕಣೋ, ಫ್ರೆಶ್ ಆನೆ ಲದ್ದಿ ಕಣೋ ಇವೆಲ್ಲ. ಇದು ಯಾಕೋ ನನಗೆ ಯಾವುದೋ ಮಾವುತನ ಜೊತೆ ಆನೆ ಮೇಲೆ ಹೋಗಿದೆ ಅನ್ನಿಸ್ತಾ ಇದೆ ಹಿಂಗೆಲ್ಲ ನೋಡ್ತಾ ಇದ್ರೆ. ದಾರಿ ಉದ್ದಕ್ಕೂ ಹಾಕೊಂಡು ಹೋಗೈತೆ ಕಣೋ. ಓಯ್ ಸಾಕಿರೋ ಆನೆ ಗೊತ್ತಿಲ್ಲ, ಇದು ಯಾಕೋ ಕಾಡು ಆನೆನೇ ಅನ್ನಿಸ್ತಾ ಇದೆ. ನೋಡೋಣ ಬಾ ಅಣ್ಣ. ಏನು ಟ್ರೆಕ್ಕಿಂಗಾ? ಅಣ್ಣ ಇಲ್ಲ ಅಣ್ಣ, ಇಲ್ಲೇ ಹೋಯ್ತಂತೆ ಬರ್ತೀರಾ? ಹಾಂ, ನಾವು ಅಲ್ಲಿಗೆ ಹೋಯ್ತಿರೋ, ಬನ್ನಿ ಹತ್ಕೊಳ್ಳಿ. ನಡಿ ಬಂದಾದ್ಮೇಲೆ ವಾಪಸ್ ಹಿಂತಿರ್ಗಂಗಿಲ್ಲ. ಮೇಲೆ ದೇವ್ರು ಇದನ್ನು ನೋಡ್ಕೋತಾನೆ ಬೆಟ್ಟದ ಮೇಲೂ. ಇದ್ಯಾಕ ಪಾತಾಳಕ್ಕೆ ಹೋಯ್ತೈತೆ? ಮೇಲೆ ಹತ್ಬೇಕು ತಾನೆ. ಇರೋ ನೋಡ್ತೀನಿ. ಹಾಂ ಬಾ, ಕರೆಕ್ಟಾಗಿದ್ದೀವಿ ಬಾ, ಕರೆಕ್ಟ್ ದಾರಿಲಿದ್ದೀವಿ ಬರ. ಇನ್ನೊಂದು ಸ್ವಲ್ಪ ದೂರ ಅಷ್ಟೇ ದೇವಸ್ಥಾನ. ಓಲೋ ಭಯಂಕರ ಇದೆ ಗುರು ವ್ಯೂ ಮಾತ್ರ. ಕ್ರೇಜಿ ವ್ಯೂ ಬ್ರದರ್, ಕ್ರೇಜಿ ವ್ಯೂ. ವಾಟ್ ಅ ವ್ಯೂ ಮ್ಯಾನ್. ಓ ನಕ್ಕನ್ ಕಲ್ಲು. ಓ ಜಾರ್ತು ನಿಧಾನಕ್ಕೆ ಬರ್ರೋ. ಹಾಂ ಒಬ್ಬ ಕೈಯೆಲ್ಲ ನೋವ್ತೈತೆ ಗುರು. ಇದು ಏಟು ಆಗಿರೋದು. ಆ ಕ್ಲಚ್ ಹಿಡಿದು ಭಯಂಕರ ಟೈಟಾಗಿ ಹೋಗ್ತದೆ. ಆ ಊತ ಜಾಸ್ತಿ ಆಗ್ತದೆ, ಕಮ್ಮಿ ಆಗ್ತದೆ. ಹಾಂ ಎಲ್ಲ ಒಂಚೂರು ಕಲ್ಸೋಗಿ ಎಲ್ಲ. ಬಾ ನಮ್ಮ ಮನೆ ಬರೋ ಇಷ್ಟೇ ಬಾ ಗುರು, ಅದಕ್ಕೆಲ್ಲ ಯೋಚನೆ ಮಾಡಬೇಡ ನೀವು. ಹಾಂ ಓ ಮಗ, ಯಾವುದೋ ಮನೆ ಐತಲ್ಲೋ ಇಲ್ಲಿ, ಯಾವುದೋ ಊರಿಗೆ ಬಂದ್ವಾ? ಸುತ್ತ ಆನೆ ಲದ್ದಿ ಗುರು. ಗೊತ್ತಿಲ್ಲ ಮಗ, ಇಲ್ಲಿ ಯಾವುದೋ ಹಂಚಿದೆ ನೋಡು, ನಿಂಗೆ ಕಾಣಿಸ್ತಾಯ್ತಾ? ಓ ಕರೆಕ್ಟ್ ದೇವಸ್ಥಾನ. ವ್ಯೂ ನೋಡಲ್ಲ. ನಾನು ಇಲ್ಲಿ ನೋಡು ಬಾರೋ. ಓ ಕ್ರೇಜಿ ಆಯ್ತಾ ಮಗ. ಓ ಕ್ರೇಜಿ ಆಯ್ತಾ ಮಗ. ಬಾಯಲ್ಲಿ ಬೇಗ ನೋಡ ಇಲ್ಲಿ. ಮಗು ಏನು ವ್ಯೂ ಗುರು, ಕ್ರೇಜಿ ಇದೆ ವ್ಯೂ. ಚೆಕ್ ಮಾಡಿ ಎಂಥ ವ್ಯೂ ಇದೆ ನೋಡಿ ಇಲ್ಲಿ. ದೇವಸ್ಥಾನದಿಂದ ಈ ಕಡೆ ಸ್ವಲ್ಪ ಬೆಟ್ಟ ಹತ್ತಿದ್ರೆ ನಿಮಗೆ ತುಂಬ ಚೆನ್ನಾಗಿರೋ ವ್ಯೂ ಇದೆ ಅಂದರು. ಅಬ್ಸಲ್ಯೂಟ್ಲಿ ಮೈಂಡ್ ಬ್ಲೋಯಿಂಗ್, ಮಾತ್ರ ಸಕ್ಕತ್ತಾಗಿದೆ ವ್ಯೂ. ಸೊ ಇನ್ನೂ ಒಂಚೂರು ಬಂಡೆಕಲ್ಲ ಎಕರ್ಕೊಂಡು ಹೋದರೆ ನಿಮಗೆ ಒಳ್ಳೆ ಸ್ಪಾಟ್ ಸಿಗುತ್ತೆ. ಸ್ವಲ್ಪ ಮುಳ್ಳುಗಳಿದೆ, ಜೋಪಾನವಾಗಿರಬೇಕು. ಮಗ ನದಿ ಕಾಣಿಸ್ತೈತೆ ಬಾರೋ. ಅವನೇನೋ ಗೋಪ್ರೋ ಅಂತ Insta360 ಕ್ಯಾಪ್ ಏನೋ ಕಳ್ಕೊಂಡ. ಲೋ ಈ ಬಾಕ್ಸಲ್ಲಿ ಹಾಕಿಲ್ಲ ಮಗ ನೀನು. ಓಕೆ, ಕ್ಯಾಬ್ ಸಿಕ್ತಾ? ಅಲ್ಲಿ ನೋಡಿ ನಿಮಗೆ ಎಷ್ಟು ನೀಟಾಗಿ ನದಿ ಕಾಣಿಸ್ತಾ ಇದೆ. ನಮ್ಮ ಕಾವೇರಿ ನದಿ. ಇಲ್ಲಿ ಇಳಿಯೋದು ಸ್ವಲ್ಪ ಕಷ್ಟ ಇದೆ, ಒಂಚೂರು ಟ್ರೆಕ್ ಮಾಡಿದ್ರೆ. ಇಲ್ಲಿ ಕೆಳಗೆ ಇಳಿಯೋಕ್ಕಾಗುತ್ತಾ ನೋಡಿ, ಹಿಂಗೆ ನಡ್ಕೊಂಬರೋಕ್ಕಾಗುತ್ತಾ? ಅದೇ ಪೊದೆ ಇದೆ, ಬಟ್ ಅಲ್ಲಿ ನಾನು ಇದ್ರ ಮೇಲೆ ಹತ್ತದೆ. ಇಲ್ಲಿ ಕಾಲ್ದಾರಿಯಲ್ಲಿ ಬಂದರೆ ಅಲ್ಲಿ ತನಕ ಹೋಗ್ಬೋದು ಮುಂದಕ್ಕೆ. ಮಗ ಬ್ಯಾಗ್ ಎತ್ಕೊಳ್ಳೋ ನಂದು. ಮಗ ನನ್ನ ಬ್ಯಾಗ್ ಎತ್ಕೊಳ್ಳೋ. ಸ್ಪೀಕರ್ ಇದೆಯಲ್ಲ, ನನ್ನ ಬ್ಯಾಗ್ ಎತ್ಕೋ. ಹಾಂ ಹೆಲ್ಮೆಟ್ ಇರಲಿ ಬಿಡ. ಇಲ್ಲಿಂದ ಹೊರಡುವ ಸಮಯ ಬಂದಿದೆ. ಹೌದು, ಸಖತ್ ವ್ಯೂ ಮಾತ್ರ.
ಸೊ ತನೆಯವರೇ ಏನು ಹೇಳ್ತೀರಾ ಇದ್ರ ಬಗ್ಗೆ? ಏನೇ ಮನೆಗೆ ಹೋಗಿ ಮನ್ಸಿಲ್ಲ ಮಗ, ನಿಜ. ಟೆಂಟ್ ತಂದ್ಬಿಟ್ಟಿದ್ರಿ ಇವತ್ತು ವಾಪಸ್ ಹೋದಂಗೆ ನಾನು. ವ್ಯೂ ಚೆನ್ನಾಗಿತ್ತು, ಪ್ಲಸ್ ಬೆಟ್ಟ ಕ್ಲೀನ್ ಇದೆ. ಆಮೇಲೆ ಆನೆಗಳು ಜಸ್ಟ್ ಮಿಸ್ಸಲ್ಲಿ ಕಾಣಿಸ್ಬೇಕಿತ್ತು, ಕಾಣಿಸ್ಲಿಲ್ಲ. ಸೌಂಡ್ಗಳು ಕೇಳು. ಏನಂತೀರಾ? ನಮ್ಮ ಹುಡುಗ ಏನೇ ಹಾಕೋಣ ನಾನೀಗ ಅಷ್ಟೇ. ಬಟ್ ಕ್ರೇಜಿ ಇತ್ತು ಮಾತ್ರ ಅಲ್ಲ, ಹೌದು ನಿಜಾನೆ. ತುಂಬ ಕ್ಲೀನಾಗಿದೆ. ಇದೊಂದಿಷ್ಟು ಜಾಗ ಬಿಟ್ಟರೆ ಮೇಲ್ ವ್ಯೂ ಪಾಯಿಂಟಲ್ಲೆಲ್ಲ ಭಯಂಕರ ಕ್ಲೀನಾಗಿದೆ. ಸೊ ಈ ಸ್ಯಾಂಕ್ಟಿಟಿನ ಹಂಗೆ ಮೇಂಟೈನ್ ಮಾಡಲ್ಲ ಸುಮಾರು ಜನ. ಆ ಮೈಂಡ್ ಸೆಟ್ ಇರಲ್ಲ, ಬರಬೇಕು ಜಾಲಿಯಾಗಿ ಹೋಗ್ಬೇಕು, ಮಜಾ ಮಾಡಬೇಕು, ಕಲ್ಚ್ಕೋಬೇಕು ಅಂತ ಈ ಥರ ಮೈಂಡ್ ಸೆಟ್ ಇಟ್ಕೊಂಡ್ಬರ್ತಾರೆ. ನನಗೆ ಆ ಥರ ಇಷ್ಟ ಅಲ್ಲ. ನಾ ಬಂದರೆ ಆ ಜಾಗ ಹೆಂಗೆ ನಾನು ಬಂದಾಗ ಹೆಂಗಿತ್ತು ಹಂಗೆ ಬಿಟ್ಟು ಹೋಗ್ಬೇಕು ಅಂತ ನಂದೊಂದು ರೆಸ್ಪಾನ್ಸಿಬಿಲಿಟಿ. ಸೊ ನೋಡೋಣ ನೆಕ್ಸ್ಟ್. ನೋಡುವ, ಇನ್ನೇನು ಇಲ್ಲ. ಬಟ್ ಆಫ್ ರೋಡ್ ಹೆಂಗಿತ್ತು? ಆಫ್ ರೋಡ್ ಯಾರ್ದು ಏನು ಹೇಳಲೇ ಇಲ್ಲ. ಆಫ್ ರೋಡ್ ಅಂತ ನಮ್ಮದು ಈ ಗಾಡಿದು ಈ ಥರ ಸ್ಲಿಪ್ಪರಿ ಆಫ್ ರೋಡ್ ಫಸ್ಟ್ ಟೈಮು. ಓಕೆ, ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಸ್ವಲ್ಪ ಟೈರು ಜಾರ್ದಂಗೆ ಆಯಿತು. ಅಂದರೆ ಮಡ್ಡೆಲ್ಲ ಅಷ್ಟು ಸ್ಲಿಪ್ಪರಿ ಇದೆ. ಗಾಡಿಯಲ್ಲಿ ಆರಾಮಾಗಿ ಬಂದಿದ್ದು ಅಂತಂದ್ರೆ ಈ ಹಿಮಾಲಯನೇ. ಬಟ್ ನಿನಗೆ ಹೆಂಗಿತ್ತು ಆಫ್ ರೋಡ್ ಎಕ್ಸ್ಪೀರಿಯನ್ಸು? ಬಟ್ ಚೆನ್ನಾಗಿದೆ ಮಗ. ಸ್ವಲ್ಪ ಸ್ಲಿಪ್ಪರ್ ಇದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನಿಧಾನಕ್ಕೆ ಬಂದ ಅಂದ್ರೂ ಬಂದ್ಬಿಡ್ಬೋದು ಆರಾಮಾಗಿ. ಕ್ರೇಜಿ ಅಲ್ಲ? ಅದು ಮಾನ್ಸೂನ್ ಅಲ್ವಾ, ಮಳೆ ಬಂದಿರೋದಕ್ಕೆ ಸ್ವಲ್ಪ ಸ್ಲಿಪ್ಪರಿ ಅದು ಇದು ಇದೆ. ಬೇರೆ ಟೈಮಲ್ಲಿ ಬಂದ್ರೆ ಆ ಥರ ಎಲ್ಲ ಏನಿರಲ್ಲ. ಆದ್ರೆ ಅಣ್ಣ ಒಂದ್ಸಲ ಬಿದ್ರು ಮತ್ತೆ ನಾನು ಅಫ್ಕೋರ್ಸ್ ನಾವು ಅದೇನು ನಮ್ಮದು ಬೋಣಿ ಆಗ್ಬೇಕು ಕಣವ. ನಾವು ಬಿದ್ದಿಲ್ಲ ಅಂದರೆ ನಾನು ನೆಟ್ಟಿಗೆ ಮನೆಗೆ ಹೋಗ್ತೀನಿ ಅನ್ನೋದು ಗ್ಯಾರಂಟಿ ಇರಲ್ಲ. ಇಲ್ಲ ಏನಾಗಿ ಇದು ಇಲ್ಲಿ ಸ್ವಲ್ಪ ಇದಾಗೋಯ್ತು. ಸೊ ನನ್ನ ಗಾಡಿ ಏನಿಲ್ಲ, ಬೀಳಂಗೆ ಆಯಿತು ಅಂದರೆ ಕಂಟ್ರೋಲ್ ಮಾಡ್ಕೊಂಡೆ. ಸೊ ಐ ಡನ್ ಲೆಗ್ಸ್. ಮೋರ್ ಓವರ್ ನನ್ನ ಹೈಟ್ಗೆ ಇದು ಸ್ವಲ್ಪ ಪ್ರಾಬ್ಲಮ್ ಆಗೋಯ್ತು. ಒಂದು ಸ್ವಲ್ಪ ಕಾಂಪ್ಲೇನ್ ಕುಡಿ. ಈಗ ಎಲ್ಲಿ ವರ್ಕೌಟ್ ಆಗೋದು ಗುರು? ಕುಡಿ ಆಗುತ್ತೆ.